ನಮಸ್ತೆ ಬಂಧುಗಳೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಸಂಕ್ರಾಂತಿಯ ವಿಶೇಷ ಖಾರ ಪೊಂಗಲ್ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ. ಇದನ್ನು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೇ ಮಾಡ್ತಾರೆ. ಆ ರೆಸಿಪಿಯನ್ನು ಇವತ್ತು ನಾನು ತುಂಬಾ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ತುಂಬ ಸರಳವಾದ ವಿಧಾನ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಈ ಪೊಂಗಲನ್ನು ಮಾಡಲಿಕ್ಕೆ ನಮಗೆ ಮೇನಾಗಿ ಬೇಕಾಗಿರುವಂಥದ್ದು ಅಕ್ಕಿ. ಇದು ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. 1 ಕಪ್ಪಿನ ಮೇಲೆ 1 ಚಮಚದಷ್ಟು ತೊಗೊಂಡಿದ್ದೀನಿ. ಅದು ನಾನು ತೊಗೊಂಡಿರೋದು ಕಪ್ಪು, ಚಿನ್ನ ಕಪ್ಪು. ಇದು ತೂಕದಲ್ಲಿ ಹೇಳೋದಾದರೆ ಒಂದು 110 ಇಲ್ಲ 120 ಗ್ರಾಮ್ ಅಷ್ಟೇ ಇರೋದು. ಇದರಲ್ಲೇ ತುಂಬಾ ಕ್ವಾಂಟಿಟಿ ಆಗುತ್ತೆ ನಮಗೆ. ನೀವು ಪ್ರತಿದಿನ ಎಷ್ಟು ಅನ್ನ ಮಾಡ್ತೀರಲ್ವ, ಅದರ ಅರ್ಧ ಕ್ವಾಂಟಿಟಿಯಲ್ಲಿ ಮಾಡಿದರೆ ನಿಮಗೆ ಸಾಕಾಗುತ್ತೆ. ಈಗ ನೋಡಿರಿ, ನೀರು ಹಾಕಿದ್ರೆ ನಾವು 2 ಸಾರಿ ತೊಳಿಬೇಕು. ಈ ಇಷ್ಟೇ ಅಕ್ಕಿ ತೊಗೊಂಡಿದ್ದೀನಲ್ರಿ, ಒಂದಕ್ಕೆ ನಮಗೆ 8 ಪಟ್ಟು ನಮಗೆ ಪೊಂಗಲ್ ರೆಡಿ ಆಗುತ್ತೆ ರೀ. ಅಷ್ಟು ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗುತ್ತೆ ಇದು. ನೋಡಿರಿ, ನಾವು ಕೈಯಿಂದ ಮುಷ್ಟಿ ಹಾಕಿರೋ ಒಂದು 2 ಮುಷ್ಟಿ ಅಕ್ಕಿ. ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಸಮ ಪ್ರಮಾಣದಲ್ಲಿ ನೀವು ಹೆಸರುಬೇಳೆನ ಕೂಡ ಹಾಕೋಬೋದು. ನಾನಿಲ್ಲಿ ಮೇಲೆ 1 ಚಮಚ ಹಾಕಿದ್ದೀನಲ್ವ, ಇದಕ್ಕೆ ನಾನು 1 ಚಮಚ ಹೆಸರುಬೇಳೆ ಎಕ್ಸ್ಟ್ರಾ ಹಾಕಿಲ್ಲ. 1 ಕಪ್ ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನೀರು ಹಾಕಿ ನಾವು ತೊಳಿಬೇಕು. ಅಕ್ಕಿಯನ್ನು ನಾನು ಒಂದು ಸಲ ತೊಳೆದು ನಂತರ ಯಾಕೆ ಹಾಕ್ಕೊಂಡೆ ಅಂದರೆ, ಹೆಸರುಬೇಳೆಯಲ್ಲಿ ಜಾಸ್ತಿ ಏನು ಡಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಮೊದಲಿಗೆ ಅಕ್ಕಿಯನ್ನು 2 ಸಾರಿ ತೊಳ್ಕೊಂಬಿಟ್ಟು ಮತ್ತೊಂದು ಸಲ ಹೆಸರುಬೇಳೆ ಹಾಕಿ ಇನ್ನೊಂದು ಸಲ ನಾನಿಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ಈಗ ತೊಳೆದಿರುವಂಥ ಈ ಅಕ್ಕಿ ಬೇಳೆಯನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಯಾವಾದ್ರಲ್ಲಿ ಈ ಪೊಂಗಲನ್ನು ರೆಡಿ ಮಾಡ್ತೀರಿ ಅದರಲ್ಲೇ ನೀವು ಅಕ್ಕಿಯನ್ನು ಹಾಕೋಬೇಕಾಗತ್ತೆ. ನಾನು ಡೈರೆಕ್ಟಾಗಿ ಈ ಕಡಾಯಿಯಲ್ಲೇ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಅದರಲ್ಲಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನೋಡಿರಿ, ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಲೈಟಾಗಿ ಹುರಿಬೇಕ್ರಿ. ಗ್ಯಾಸನ್ನು ಹಚ್ಕೊಂಡೆ ರೀ. ಹಚ್ಕೊಂಡು ಇವಾಗ ಇದನ್ನು ಹುರಿಯೋಣ. ಇನ್ನು ನೋಡಿರಿ, 1 ಸೆಕೆಂಡಿಗೆ ನಮ್ಮ ಅಕ್ಕಿ ಮತ್ತು ಬೇಳೆ ಅನ್ನೋದು ಎಷ್ಟು ಗಟ್ಟಿ ಕೂತ್ಕೊಂಡ್ಬಿಟ್ಟಿತ್ತದು. ಈ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ 1 ನಿಮಿಷ ಹುರಿದ್ರೆ ಸಾಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಅದಕ್ಕೆ ಜಾಸ್ತಿ ಹುರಿಲೂ ಬಾರ್ದು ನಾವು. ಈಗ 1 ನಿಮಿಷ ನಾನು ಹುರ್ಕೊಂಡಾಯಿತು. ಇದರಲ್ಲಿ ನೋಡಿರಿ, ನಾವು 9 ನೀರನ್ನು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರುವಂಥ ಈ ಕ್ವಾಂಟಿಟಿ ರೈಸಿಗೆ 9 ನೀರು ಹಾಕ್ತೀನಿ. ಅಂದರೆ 1 ಕಪ್ಪಿನ ಮೇಲೆ 1 ಚಮಚದಷ್ಟು ನಾವು ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅಷ್ಟು ಅಕ್ಕಿಗೆ 9 ನೀರನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಅದು ನೋಡಿರಿ, ನಾನು ಎಣಿಸಿ ಹಾಕ್ತಾಯಿದ್ದೀನಿ. ನೀವು ಪರ್ಫೆಕ್ಟಾಗಿ ಈ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಈ ನಮ್ಮ ಹಬ್ಬದ ವಿಶೇಷ ರುಚಿಯಾದ ಖಾರ ಪೊಂಗಲನ್ನು ನೀವು ಕೂಡ ರೆಡಿ ಮಾಡ್ಕೋಬಹುದು. ಈಗ 9 ಆಯ್ತು ರೀ. ಅದರಲ್ಲಿ ನೋಡಿರಿ, ನಾನು ರುಚಿಗೆ ಅನುಸಾರ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಈ ನನ್ನ ಕ್ವಾಂಟಿಟಿಗೆ 1.5 ಸ್ಪೂನಿಂದ 2 ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತೆ, ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ. ನಂತರ ಒಂದು ಅರ್ಧ ಚಮಚ ಇಲ್ಲ ಒಂದು 1/4 ಚಮಚೆ 3/4 ಚಮಚೆ ನಿಮ್ಮ ಅನ್ನದ ಪ್ರಮಾಣ ನೋಡಿಕೊಂಡು ನೀವು ಅರಿಶಿಣ ಪುಡಿಯನ್ನು ಇಲ್ಲೇ ಸೇರಿಸ್ಬೇಕಾಗತ್ತೆ. ಈ ಅರಿಶಿಣ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ನಾವು 1 ಕುದಿ ಕುದಿಸ್ಕೋಬೇಕು. ಕಾಣ್ತಾ ಇದೆ ಅಲ್ವಾ ನಿಮಗೆ? ಹೈ ಫ್ಲೇಮು ಹೈನೇ ಇರಲಿ, ಹೈ ಇಟ್ಟು ಚೆನ್ನಾಗಿ ಕುದಿಬೇಕು. ಈಗ ನೋಡಿರಿ, ನಮ್ಮ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ಗ್ಯಾಸ್ ಫ್ಲೇಮನ್ನು ಫುಲ್ ಕಂಪ್ಲೀಟಾಗಿ ಲೋ ಮಾಡಿಬಿಡ್ರಿ. ಲೋ ಮಾಡಿ ಮಿಕ್ಸ್ ಮಾಡಿಕೊಡ್ರಿ. ಇದನ್ನ ಇವಾಗ ಮುಚ್ಚೋಣ. ಫುಲ್ ಮುಚ್ಚಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಅರ್ಧ ಮುಚ್ಚ್ರಿ. ನೀವು ಉಲ್ಟಾ ಮುಚ್ಚಿದ್ರೂ ಪರವಾಗಿಲ್ಲ, ಸೀದಾ ಮುಚ್ಚಿದ್ರೂ ಪರವಾಗಿಲ್ಲ, ಸ್ವಲ್ಪ ಓಪನ್ ಮಾಡಿರಿ. ಇದು ಬೇಗನೆ ಆಗುತ್ತೆ. ಒಂದು 5 ನಿಮಿಷದಲ್ಲೇ ನಮ್ಮ ಈ ಪೊಂಗಲ್ ರೆಡಿ ಆಗುತ್ತೆ. ನೋಡಿರಿ, ನಾನು ಮುಚ್ಚಿಟ್ಟಿದ್ನಲ್ವ, ಇಲ್ಲಿ ನೋಡಿರಿ ಯಾವ ರೀತಿಯಾಗಿದೆ ಅಂತ. ಎಲ್ಲ ನೀರೆಲ್ಲ ಕಂಪ್ಲೀಟಾಗಿ ಇಮರ್ಬಿಟ್ಟಿದೆ. ಅದು ಕೂಡ ನಾನು 9 ನೀರು ಹಾಕಿದ್ರಿ. 9 ನೀರು ಹಾಕಿದರೂ ಕೂಡ ನೋಡಿರಿ ಎಷ್ಟು ನಮಗೆ ಉದುರಿದೆ. ಅದಕ್ಕೋಸ್ಕರ ಇದರಲ್ಲಿ ನಾನು ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ, ಒಂದು 2 ಗ್ಲಾಸಿನಷ್ಟು. ನಿಮಗೆ ಎಷ್ಟು ತೆಳು ಬೇಕು ಅನ್ನೋದು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಡ್ರಿ. ತಣ್ಣೀರನ್ನು ಸೇರಿಸ್ಬೇಡ್ರಿ.
ಕುದಿಯುವ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ನಾವು ಒಂದು ಕುದಿ ಕುದಿಸ್ಕೊಳ್ಳೋಣ. ನಿಮ್ಮ ಗಟ್ಟಿ ಎಷ್ಟು ಬೇಕು ಅನ್ನೋದು ಪ್ರಮಾಣ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಹಾಗೆ ಒಂದು ಕುದಿ ಕುದಿಸ್ಕೊಡ್ರಿ, ಫ್ಲೇಮು ಲೋನಲ್ಲೇ. ಈಗ ನೋಡಿರಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಅದಿನ್ನ ಗಟ್ಟಿಗೆ ಇತ್ತು, ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನಿಲ್ಲಿ. ನೋಡಿರಿ, ನಾವು ತೊಗೊಂಡಿರೋದು ಸಣ್ಣ ಕಪ್ಪಿನಿಂದ 1 ಕಪ್ಪಿನಷ್ಟು ಅಕ್ಕಿ, ಒಂದು 2 ಮುಷ್ಟಿಯಷ್ಟು ಅಕ್ಕಿಯಲ್ಲಿ ನೋಡಿರಿ ಎಷ್ಟೊಂದು ಕ್ವಾಂಟಿಟಿ ಆಗಿದೆ ನಮಗಂತೇಳಿ. ಈಗ ಚೆನ್ನಾಗಿ ನಾವು ಕುದಿಸ್ಕೊಂಡಾಯಿತು. ಅದನ್ನು ಬೇರೆ ಒಲೆ ಮೇಲೆ ಇಟ್ಟು ಇದೇ ಒಲೆ ಮೇಲೆ ನಾನು ಒಗ್ಗರಣೆ ಮಾಡಲಿಕ್ಕೆ ಒಗ್ಗರಣೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪ, ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ. ನೀವು ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು. ಈ ರೀತಿಯಾಗಿ ಎರಡು ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೋಬೋದು. ಎಣ್ಣೆ ತುಪ್ಪ ಬಿಸಿ ಆದ ನಂತರ ಮೆಣಸು, ಜೀರಿಗೆ, ಹಾಗೆ ಹಸಿಮೆಣಸಿನ್ಕಾಯಿ, ಇದು ನೋಡ್ರಿ ಅಲ್ಲ, ಹಸಿ ಶುಂಠಿಯನ್ನು ನಾನಿಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಪೀಸ್ ಮಾಡಿ ಕೂಡ ಹಾಕೋಬೋದು. ಪೀಸ್ ಮಾಡಿ ಹಾಕಿದರೆ ಸಣ್ಣ ಮಕ್ಕಳಿಗೆ ಬಾಯಲ್ಲಿ ಬಂದರೆ ಖಾರ ಖಾರ ಆಗುತ್ತೆ. ತುರುಗಿ ಹಾಕೋದ್ರಿಂದ ನಮಗೆ ಈವನ್ನಾಗಿ ಮಿಕ್ಸ್ ಆಗುತ್ತೆ, ರುಚಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವನ್ನು ಹಾಕ್ಕೊಂಡು ಒಂದಿಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ನಾನು, 1 ಹಿಡಿಯಷ್ಟು ಗೋಡಂಬಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಡ್ರಿ. ಗೋಡಂಬಿ ಇಷ್ಟೇ ಹಾಕಬೇಕಂತೇನು ಇಲ್ಲ. ಈ ಮೆಣಸು ಕೂಡ ನಿಮ್ಮ ಅನ್ನದ ಪ್ರಮಾಣನ ನೋಡ್ಕೊಂಡು ಹಾಕ್ಕೊಡ್ರಿ. ನಿಮ್ಮ ಹಸೆ ಮೆಣಸಿನ್ಕಾಯಿ ಇದೆ ಅಲ್ವಾ, ನಿಮ್ಮ ಖಾರ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಹಾಕ್ಕೊಡ್ರಿ. ನಾನಿಲ್ಲೇ ನನ್ನ ಕ್ವಾಂಟಿಟಿಗೆ 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಇದ್ರ ಜೊತೆಗೆ ಚಟ್ನಿಯನ್ನು ಕೂಡ ಮಾಡ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ನೋಡಿರಿ, ಇಲ್ಲೇ MTR ಅವರ 1/4 ಸ್ಪೂನ್ನಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ರುಚಿನೂ ಕೊಡುತ್ತೆ, ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಈ ಚೆನ್ನಾಗಿ ನಮ್ಮದು ಲೋ ಫ್ಲೇಮ್ನಲ್ಲೇ ನಮ್ಮ ಗೋಡಂಬಿ, ಮೆಣಸು, ಜೀರಿಗೆ, ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಇದನ್ನು ನಮ್ಮ ಪೊಂಗಲ್ನಲ್ಲಿ ಹಾಕಿಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ. ಈಗ ನೋಡಿರಿ, ನಾನು ಪೊಂಗಲ್ನಲ್ಲಿ ಹಾಕ್ತೀನಿ ಇದನ್ನು ಇವಾಗ. ಹೀಗಾರೆ ಹಾಕಿದೆ ನೋಡಿರಿ. ಇವಾಗ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು 1 ಕುದಿ ಕುದಿಸ್ಬೇಕು. ಈ ನನ್ನ ಕ್ವಾಂಟಿಟಿಗೆ 1 ಲಿಂಬೆ ಹಣ್ಣನ್ನು ನಾನಿಲ್ಲಿ ರಸ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ಲು, ನಿಮಗೆ ಇಷ್ಟ ಇಲ್ಲ ಲಿಂಬೆ ಹಣ್ಣು ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಲಿಂಬೆ ಹಣ್ಣು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಾಗತ್ತೆ. ಕೆಲವರು ಹಾಕ್ತಾರೆ ಪೊಂಗಲ್ಗೆ, ಕೆಲವರು ಹಾಕಲ್ಲ. ಇಲ್ಲಿ ನೋಡ್ರಿ, ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ನಾನು ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಈಗ ನೋಡ್ರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು. ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ನಮ್ಗೆ ಚೆನ್ನಾಗಿ ಕುದೀತಾ ಇದೆ. ನೋಡ್ರಿ, ಬಿಸಿ 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 ಘಮ ಘಮ ವಾಸನೆ ಕೂಡ ಬರ್ತಾ ಇದೆ ನಮಗೆ. ಈ ತುಪ್ಪದ ವಾಸನೆ, ಮೆಣಸು, ಗೋಡಂಬಿ ವಾಸನೆ ಸಖತ್ತಾಗಿದೆ. ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸರ್ವ್ ಮಾಡೋದೊಂದೇ ಬಾಕಿ ರೀ. ನಾವು ಬಿಸಿ ಬಿಸಿದನ್ನೇ ತಿನ್ಬೇಕ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ತುಪ್ಪ ಕೂಡ ಹಾಕಿದ್ದೀವಿ. ನೀವು ತುಪ್ಪ ಪ್ರಿಯರು ಅಂತಂದರೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿನ್ನಿರಿ, ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲೇ ಚಟ್ನಿ ಕೂಡ ಮಾಡ್ತೀವಿ. ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಆ ಚಟ್ನಿ ರೆಸಿಪಿ ನಿಮಗೆ ಬೇಕು ಅಂತಂದರೆ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸರ್ಚ್ ಮಾಡಿರಿ, ಅದರಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ಆ ಚಟ್ನಿಯ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ನೋಡಿರಿ, ನಮಗೆ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಪೊಂಗಲ್ ರೆಡಿ ಆಯಿತು. ಅದಕ್ಕೆ ನೋಡ್ರಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ನಮ್ಮದು, ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಾನು ಇದನ್ನ ಟೇಸ್ಟ್ ನೋಡಿಲ್ಲ ಬಂಧುಗಳೇ, ಯಾಕಂತಂದರೆ ಇದನ್ನು ಮೊದಲು ನಾವು ಮಾಡಿದ ಮೇಲೆ ದೇವ್ರಿಗೆ ನೈವೇದ್ಯವನ್ನು ಇಡ್ತೀವಿ. ಈಗ ಇದನ್ನು ನಾನು ದೇವ್ರ ನೈವೇದ್ಯಕ್ಕೋಸ್ಕರ ಇದನ್ನು ನೋಡಿರಿ ನಾನಿಲ್ಲೇ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಸರಳವಾಗಿ ಮಾಡುವಂಥ ರೆಸಿಪಿ, ಅಷ್ಟೇ ರುಚಿನೂ ಆಗಿರುತ್ತೆ. ಹೆಂಗೆ ಮಾಡಬೇಕು ಅನ್ನೋದು ಅರ್ಥ ಆಯ್ತೌದಿಲ್ರಿ? ಒಂದು ಸಲ ಟ್ರೈ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿದರೆ ನಮಗೂ ಕೂಡ ಇಷ್ಟ ಆಗಿದೆ ನಿಮಗೆ ಅಂತ ಅರ್ಥ ಆಗುತ್ತೆ. ಈಗ ದೇವ್ರ ನೈವೇದ್ಯಕ್ಕೆ ಅದನ್ನು ಇಟ್ಟು ಬಂದೇನ್ರಿ. ಈಗ ನಮಗೆ ಟೇಸ್ಟ್ ನೋಡಾಕಿಲ್ಲೇ ಒಂದು ತಟ್ಟೆಯೊಳಗೆ ಸರ್ವ್ ಮಾಡೀನಿ. ಇದ್ರ ಜೊತೆಗೆ ನಾವು ಕಂಪಲ್ಸರಿ ಚಟ್ನಿಯನ್ನು ಮಾಡ್ತೀವ್ರ. ಇದಕ್ಕೆ ಕರೆಕ್ಟ್ ಕಾಂಬಿನೇಷನ್ನು, ಪರ್ಫೆಕ್ಟ್ ಆಗಿರುವಂಥ ಟೇಸ್ಟ್ ಕೊಡುವಂಥ ಚಟ್ನಿ ರೀ ಇದು.
ಈ ಚಟ್ನಿ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊರಿ. ಇನ್ನು ಬೇರೆ ಬೇರೆ ಚಟ್ನಿ ಬೇಕಂದ್ರೂ ಕೂಡ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದರಲ್ಲಿ ಸಾಕಷ್ಟು ಚಟ್ನಿ ರೆಸಿಪಿ ಬರ್ತಾವ್ರಿ, ಅದನ್ನು ನೋಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಆದರೆ ಇದ್ರ ಜೊತೆಗೆ ನಾವು ಮಾಡ್ತಿರುವಂಥ ಚಟ್ನಿ ಪೀನಟ್ ಚಟ್ನಿ ಸಖತ್ ಟೇಸ್ಟ್ ಕೊಡುತ್ತೆ ರೀ. ಈಗ ನೋಡಿರಿ ಸರ್ವ್ ಮಾಡಿದ್ವಿ, ಘಮ್ ಘಮ್ ಅಂತ ನಮ್ಮ ಮೊಗಿಗೆ ವಾಸನೆ ಬಡಿತಾ ಇದೆ. ಇದು ನೋಡಿರಿ ಕನ್ಸಿಸ್ಟೆಂಟ್ ಇಷ್ಟು ಪರ್ಫೆಕ್ಟ್ ಆಗಿದೆ, ಜಾಸ್ತಿ ತೆಳುನೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ. ಸೂಪರ್ ಆಗಿದೆ ರೀ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿರಿ ನೀವು. ನಮ್ಮ ಹಿರಿಯರು ನೋಡಿರಿ ಒಂದೊಂದು ಹಬ್ಬಕ್ಕೆ ಒಂದೊಂದು ತಿಂಡಿಯನ್ನು ಮಾಡ್ಯಾರ್ರಿ. ಅದು ದೇವ್ರ ನೈವೇದ್ಯಕ್ಕೂ ಆಯಿತು, ನಮಗೆ ಒಳ್ಳೆಯ ಆಹಾರನೂ ಆಯ್ತು ಅಂಥೇಳಿ. ಇದು ಚಳಿಗಾಲದ ವಿಶೇಷವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಲ್ಲ? ಟ್ರೈ ಮಾಡಿರಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಇವತ್ತಿನ ರೆಸಿಪಿಯಲ್ಲಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.